ಹುಡುಗಿಯರಿ ಸ್ವಾತಂತ್ರ್ಯಕ್ಕಾಗಿ ದೊಡ್ಡವರು ಮಾತ್ರ ಟೀನೇಜ್ ಗರ್ಲ್ಸ್ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಎಂದರೆ ಆಶ್ಚರ್ಯವಾಗುತ್ತದೆಯಾ? ಮುಂಬರುವ ಆಗಸ್ಟ್ 15ರಂದು ನಾವು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ವಿಶೇಷ ಸಂದರ್ಭದಲ್ಲಿ ನಾನು ನಿಮಗಾಗಿ ಒಂದು ವಿಶೇಷ ಸರಣಿಯನ್ನು ತರುತ್ತಿದ್ದೇನೆ. ತಮ್ಮ ಹದಿಹರೆಯದಲ್ಲಿ ಅಂದರೆ ಟೀನೇಜ್ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಡಿದ ವೀರ ಬಾಲೆಯರ ಕಥೆಗಳು. ಅವರ ಕಥೆಯನ್ನು ಕೇಳಿ ಅವರಿಂದ ಇನ್ಸ್ಪಿರೇಷನ್ ಪಡೆಯೋಣ. ಅವರ ವಯಸ್ಸು ಚಿಕ್ಕದಾಗಿತ್ತು, ಆದರೆ ಅವರ ಕನಸು ಮಾತ್ರ ತುಂಬಾ ದೊಡ್ಡದು, ಸ್ವತಂತ್ರ ಭಾರತ. ಅವರ ಧೈರ್ಯ, ತ್ಯಾಗ ಮತ್ತು ದೇಶ ಪ್ರೇಮವನ್ನು ನಾವು ನೆನಪಿಸಿಕೊಳ್ಳೋಣ. ಇಂದು ಈ ಸರಣಿಯ ಮೊದಲ ದಿನ. ನಮ್ಮ ಈ ದಿನದ ಮೊದಲ ಕಥೆ ಅಸ್ಸಾಂನ ಕೇವಲ 17 ವರ್ಷದ ವೀರ ಬಾಲೆ ಕನಕ್ಲತಾ ಬರುವಾ. ಬನ್ನಿ ಅವರ ಕಥೆಯನ್ನು ಕೇಳೋಣ ಮತ್ತು ಸ್ಫೂರ್ತಿಯನ್ನು ಪಡೆಯೋಣ. 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಕನಕ್ಲತಾ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು. 1942 ಸೆಪ್ಟೆಂಬರ್ 20ರಂದು ಅವರು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ನಿರಾಯುಧ ಜನರ ಮೆರವಣಿಗೆಯನ್ನು ಮುನ್ನಡೆಸಿದರು. ಪೊಲೀಸರು ಎಚ್ಚರಿಕೆ ನೀಡಿದರು, ಆದರೆ ಕನಕ್ಲತಾ ಹಿಂದೆ ಸರಿಯಲಿಲ್ಲ. ಮೆರವಣಿಗೆ ಮುಂದುವರಿದಾಗ ಪೊಲೀಸರು ಗುಂಡನ್ನು ಹಾರಿಸಿದರು. ಕೈಯಲ್ಲಿದ್ದ ಧ್ವಜ ನೆಲಕ್ಕೆ ಬೀಳಬಾರದು ಎಂದು ಮುನ್ನಡೆದ ಕನಕ್ಲತಾ ಪೊಲೀಸರ ಗುಂಡೇಟಿಗೆ ಬಲಿಯಾದರು. ಅವರ ವಯಸ್ಸು ಚಿಕ್ಕದಾಗಿತ್ತು, ಆದರೆ ಅವರ ದೇಶ ಪ್ರೇಮ ತುಂಬಾ ದೊಡ್ಡದು. ಹುಡುಗಿಯರಿ, ಈ ಕತೆ ನಿಮಗೆ ಹೇಗೆ ಅನಿಸಿತು? ಮೈ ಜುಮ್ ಅನಿಸಿತು ಅಲ್ವಾ? ನಾಳೆ ಕೂಡ ಇದೇ ಥರದ ಇನ್ನೊಂದು ಕಥೆಯನ್ನು ಕೇಳೋಣ.